ಅಗ್ನಿ ಆಗ್ತದೋ ಆ ಅಗ್ನಿಯನ್ನು ತುಪ್ಪವರಿದಾಗ ಅದು ಪ್ರಜ್ವಲಿಸುವಂತೆ ಅದು ಪ್ರಜ್ವಲಿಗೆ ಅದಕ್ಕೆ ಕಾರಣವಾದವನೆಂಬುದೇ ಸಂದೇಹವಿಲ್ಲ. ಈ ಹಿಂದೆ ಪರೀಕ್ಷಾರಂಗದಲ್ಲಿ ನೀನು ಎದುರಿಗೆ ನಾನು ಎದುರಾಗಿದೆ, ನನ್ನ ಎದುರಿಗೆ ನೀನು ಎದುರಾದೆ. ಪರೀಕ್ಷಾರಂಗದಲ್ಲಿ ನಾನೇನೆಂಬುದನ್ನು ನಿಮಗೆ ತೋರಿಸಿಕೊಟ್ಟೆ. ಅಂದಿನ ಸಂದರ್ಭದಲ್ಲಿ ಸೂತಪುತ್ರನಂತ ನೀನು ಹಿಂದಲ್ಲ ನಾಳೆಗೆ ನನಗೆ ಎಳೆಯಾಗಿ ನಿಲ್ಲುವನೆಂಬುದು ಸ್ಪಷ್ಟವಾಯಿತು. ನನಗೆ ನಿನ್ನ ಪಾಲಿಗೆ ಒಂದು ವೈರಿ ಉಂಟಿದ್ದಾರೆ, ಅದು ನನ್ನ ಪಾಲಿಗೆ ಒಬ್ಬ ವೈರಿ ಉಂಟಿದ್ದಾರೆ. ಅದು ಕರ್ಣ ಎಂಬುದರಲ್ಲಿ ಸಂದೇಹವಿಲ್ಲ ಎಂಬುದನ್ನು ಅರ್ಥೈಸಿಕೊಂಡವು ನಾನು. ಅಷ್ಟಕ್ಕೆ ಮುಗಿಲಿಲ್ಲ, ಎಷ್ಟೋ ಸಲ ನನ್ನ ಎದುರಿಗೆ ಇದಾಗಿ ಬಂದವನಿಗೆ ಒಂದು ಯುದ್ಧದಲ್ಲಾದ್ರೂ ನನ್ನೊಡನೆ ಹೋರಾಟವನ್ನೇ ಎಸಗಿಸಿ ಗೆದ್ದ ನಿದರ್ಶನ ಉಂಟಾ? ಖಂಡಿತ ಸಾಧ್ಯವಿಲ್ಲ. ಆದ ಕಾರಣ ಹೇಳ್ತಾ ಇದ್ದೇನೆ, ಎಲ್ಲವೋ ಸೂತನ ಮಗನೇ, ಕಲಹದೊಳತಿ ಸಾಹಸಿಗನೇ, ತಲೆಯನ್ನು ನೀಗಲಿ ಕಹುದು ಮೇಲೆ ಬೆಳೆದೆ ಕಾಣಲಿ ಕೌದ. ಈಗ ಈ ಅಹಭಾವ ನಿನಗಧಿಕವಾಗಿ ಹೋಯಿತು. ಇಲ್ಲದೇ ಇದ್ರೆ ನಮ್ಮಲ್ಲಿರುವಂತಹ ಯಾವ ಸ್ಪರ್ಧೆ ಇದೆ ಅದು ನಮ್ಮ ವೈಷಮ್ಯಕ್ಕೆ ಕಾರಣವಾಯಿತು. ಸತ್ಯ. ಈ ಲೋಕದಲ್ಲಿ ಹುಟ್ಟಿಕೊಂಡಂತಹ ಪ್ರತಿಯೊಬ್ಬರು ತಾನು ವಿದ್ಯಾರ್ಜನೆಯನ್ನು ಮಾಡಬೇಕು. ಈ ಲೋಕಮುಖದಲ್ಲಿ ಪ್ರಕಟೀಕರಿಸಲಾಗಬೇಕು. ತನ್ನ ಸಾಮರ್ಥ್ಯವೇನು ಇದನ್ನು ತೋರಿಕೊಡಬೇಕು. ಈ ಸದಾಶಯವನ್ನು ಹೊಂದಿರ್ತಾನೆ. ಅಲ್ಲಿ ಅದು ಆಕ್ಷೇಪಕ್ಕೆ ಕಾರಣವಾಗುವಂಥದ್ದಲ್ಲ. ಸಾಧನೆಯಿಂದಲೇ ಈ ಲೋಕದಲ್ಲಿ ವಿದ್ಯೆಯೋ, ಸಂಪತ್ತು, ಅಧಿಕಾರವೋ, ಮಾನವೋ ಪ್ರಾಪ್ತಿಸುತ್ತದೆ ಎನ್ನುವುದನ್ನು ನೀನು ತಿಳಿಯದೇ ಇದ್ದವನೇನೂ ಅಲ್ಲ. ಅರ್ಜುನ, ಆರ್ಜನೆಯಿಂದ ನೀನೇ ಅರ್ಜುನ ಎಂಬ ಹೆಸರನ್ನು ಪಡೆದೆಯೋ ಆ ಹೆಸರಿನ ಹಿಂದೆ ನಿನಗೆ ಬಹಳಷ್ಟು ಕೊಡುಗೆಗಳು ಇತ್ತು. ಖಂಡಿತ. ಅರ್ಜುನ, ಯಾವ ಕಾರಣಕ್ಕೆ ಆಗಲಿ ನೀನು ಒಬ್ಬ ತ್ರಿಲೋಕ ವಿಜಯಿ, ಪಾರ್ಥೇವಧನುರ್ಧರ, ನೀನೊಬ್ಬನೇ ಧನುರ್ಧರ. ಈ ಮಾತನ್ನು ಪರೀಕ್ಷಾರಂಗದಲ್ಲಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಹೇಳಿದಾಗ ಅಲ್ಲಿಗೆ ಅನಿರೀಕ್ಷಿತವಾಗಿ ಪ್ರವೇಶ ಮಾಡಿದಂತಹ ನನಗೆ ಸಹಿಸಿಕೊಳ್ಳುವುದಕ್ಕೆ ಆಗಲಿ ಖಂಡಿತ ನಾನು ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೇನೆ. ವಿದ್ಯಾದಿ ದೇವತೆಗೆ ಶರಣು ಬಂದು ಏನೇನು ಕಲಿಯಬೇಕು ಅಷ್ಟನ್ನು ಕಲಿತಿದ್ದೇನೆ. ನನಗೂ ಚಂದ್ರವಂಶದ ಮಕ್ಕಳು ಏನು ವಿದ್ಯೆಯನ್ನು ಕಲಿತು ಪರೀಕ್ಷಾರಂಗದಲ್ಲಿ ತೋರ್ಪಡಿಸ್ತಾರೆ ಅದನ್ನು ತಾನು ತೋರ್ಪಡಿಸಬೇಕು ಈ ಅಪೇಕ್ಷೆ ಉಂಟಾಯಿತು. ನಾನು ಬಂದಾಗ ನಿಮ್ಮ ದ್ರೋಣಾಚಾರ್ಯರು ನನ್ನನ್ನು ತಿರಸ್ಕಾರ ಮಾಡಿದ್ದಿಲ್ಲ. ಇವ ರಾಜಪುತ್ರರ ವರ್ಗಕ್ಕೆ ಸೇರಿದವನಲ್ಲ ಎಂದು ನನ್ನನ್ನು ಕಡೆಗಣಿಸಿದ್ದೂ ಇಲ್ಲ. ನನಗೆ ಅವಕಾಶವನ್ನು ನೀಡಿಲ್ಲ. ನೀನೇನೇನು ಮಾಡಿದ್ಯೋ ಅಷ್ಟನ್ನು ಈ ಕರ್ಣ ಮಾಡಿದ. ಮಾಡಿ ತೋರಿಸುವುದರ ಜೊತೆಗೆ ನಿನ್ನನ್ನು ದ್ವಂದ್ವ ಯುದ್ಧಕ್ಕೆ ಕರೆದಾಗ ಕರ್ಣನ ಕುಲ ಯಾವುದು, ಅವನ ಗೋತ್ರ ಸೂತ್ರಗಳೇ, ಅವನ ತಂದೆ ತಾಯಿಗಳೇನು, ಈ ಪ್ರಶ್ನೆ ಹುಟ್ಟಿಕೊಂಡಿತಲ್ಲ. ನೀನು ಮಾಡಿದಷ್ಟನ್ನು ನಾನು ಮಾಡಿದಾಗ ನಿನಗೇನು ಹೊಗಳಿಕೆ ಪ್ರಾಪ್ತಿಯಾಗಿತ್ತು ಆ ಹೊಗಳಿಕೆ ನನಗೆ ಬಂದದ್ದಿಲ್ಲ. ಬದಲಾಗಿ ತಿರಸ್ಕಾರದ ಮಾತುಗಳು ಹೇಳಿಯೋ ನಾನು ಸಹಿಸಿಕೊಂಡೆ. ನಾನು ಅದನ್ನು ಕೂಡ ಆಕ್ಷೇಪಿಸಿದ್ದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಗುರುಕುಲಾಧೀಶ ನನಗೆ ಅಂಗರಾಜ್ಯದ ಅಧಿಪತಿತ್ವವನ್ನು ನೀಡಿದ. ಆ ಮೂಲಕವಾಗಿ ನನಗೆ ಮಾನ
ಹಾಗೆ ಧೈರ್ಯ, ಅಂತಃಶಕ್ತಿ, ಮಾನಸಿಕವಾದಂತಹ ನೆಮ್ಮದಿ ಎಲ್ಲವೂ ಒಗ್ಗೂಡುವಂತೆ ಮಾಡಿದ. ಹೀಗೆ ಯೋಗ್ಯತೆ ಈ ಕರ್ಣನಿಗೆ ಪ್ರಾಪ್ತಿಸಲ್ಪಟ್ಟಿತು. ನಿನ್ನಲ್ಲಿ ಮತ್ಸರವಿದೆ, ಕುರುಪಾಂಡವರೊಳಗೆ ಮತ್ಸರವಿದೆ, ಹಿಂದಿನ ಯುದ್ಧದಂತೆ ಈ ಯುದ್ಧವಲ್ಲ ಎಂದು ವ್ಯಂಗ್ಯವಾಡುತ್ತಿರುವೆಯಲ್ಲ. ಯಾವ ಚಿತ್ರಸೇನ ಕಾಳಗವೋ ಉತ್ತರ ಗೋಗ್ರಹಣವೋ ಆ ಕೆರಳಂತೆ ಇಂದಲ್ಲ. ಇನ್ನು 17ನೇ ದಿನದ ಯುದ್ಧ. ಈ ಯುದ್ಧದಲ್ಲಿ ಒಬ್ಬ ಕರ್ಣ ಉಳಿಯಬೇಕು, ಇಲ್ಲ ಅರ್ಜುನ ಉಳಿಯಬೇಕು. ವೈರತ ಯುದ್ಧಕ್ಕೆ ನಾವು ಸಿದ್ಧರಾದವರು. ಈ ಸಿದ್ಧತೆ ಎನ್ನುವುದು ಅನಾದಿ ಕಾಲದಿಂದಲೇ ಕೂಡಿತ್ತು. ಈ ವಿರೋಧ ಸ್ಥಿರವಾಗಿ ಉಳಿಯಬೇಕು, ಹಾಗೆ ಕಾಪಿಟ್ಟುಕೊಂಡವರು. ಈ ಕಾಲಕ್ಕೆ ಮುಖಾಮುಖಿಯಾಗಿದ್ದೇವೆ. ಒಬ್ಬ ಸಾಧಕನಾಗಿ ವಿದ್ಯೆಯನ್ನು ತೋರ್ಪಡಿಸಿಕೊಳ್ಳುವವನಾಗಿ ಸಾಧನೆಯಿಂದ ನಾನೇನು ಆರ್ಜಿಸಿದ್ದೇನು ಅದನ್ನು ತೋರಿಕೊಡುವುದಕ್ಕಾಗಿ ಇಂದು ಮುಖಾಮುಖಿಯಾಗಿದ್ದೇವಲ್ಲ. ಆದ್ದರಿಂದ ಅರ್ಜುನ, ನಿನ್ನ ಪಡಿವಾರದ ಮಾತುಗಳನ್ನು ಬಿಡು. ಹಾಗೆ ನಿನ್ನ ಬತ್ತಳಿಕೆಯಲ್ಲಿ ಸಹಾಯಕಗಳಿದ್ದಾವಲ್ಲ ಅವುಗಳನ್ನು ಬಿಡು. ಬಹುಶಃ ನೀನು ತಿಳಿದಂತಾಗಿರ್ಬಹುದು. ನಿನ್ನ ಕುರಿತಾಗಿ ನಾನು ಬಹಳಷ್ಟು ತಿಳಿದಿದ್ದೇನೆ. ನಿನ್ನ ಕುರಿತಾಗಿ ನಾನು ತಿಳಿದಷ್ಟು ನನ್ನ ಕುರಿತಾಗಿ ನೀನು ತಿಳಿಯುತ್ತಿದ್ರೆ ಇಂದು ಈ ಪ್ರಸಂಗವೇ ಆಗ್ತಿರ್ಲಿ. ಓಹೋ ಓಹೋ, ಅಲ್ಲಿದೆ ಅಲ್ಲಿದೆ. ಪರಮೇಶ್ವರನ ಮೆಚ್ಚಿಸಿ ಪಾಶುಪತಂಬ ಮಹಾಸ್ತ್ರವನ್ನು ಬೆಳೆಸಿದವನು, ಅಂಜನಾದೇವಿಯಿಂದ ಅಂಜನಾಸ್ತ್ರವನ್ನು, ಅಗ್ನಿಯಿಂದ ಕೋದಂಡವನ್ನು, ಹಾಗೆ ಇಂದ್ರನಿಂದ ಅದ್ದಾಸನವನ್ನು, ಕಿರೀಟವನ್ನು ಪಡೆದಂತಹ ನಾನು ನಮ್ಮೊಡನ್ನು ಹೋರಾಟವನ್ನು ಎಸಗಿ ಇನ್ನು ಗೆಲುವನ್ನು ಸಾಧಿಸುವುದನ್ನು ಹುಮ್ಮನಸ್ಸಿನಲ್ಲಿ ಉಂಟುತ್ತದೆ. ಅದನ್ನು ಕಟ್ಟಿಡುವುದು ಒಳ್ಳೆಯದು. ಇಂದಿನ ದಿನದಲ್ಲಿ ನಿನ್ನ ಶಿರವನ್ನು ಆರಿದು ಇನ್ನಿಲ್ಲಂತೆ ಮಾಡುತ್ತೇನೆ. ಸಿದ್ಧನಾಗುತ್ತಿಲ್ಲ. ಕೆಳಗೆ ಬೀಳುವಂತಹ ಪರಿಸ್ಥಿತಿ ಬಂದು ಸ್ವಲ್ಪ ಹಾಗೆ ಇದೆ. ಮೇಲೇರಿದವರು ಕೆಳಗಿಳಿಯಲೇಬೇಕು. ಈ ಸತ್ಯವನ್ನು ಕರ್ಮಸಾಕ್ಷಿಯಾದಂತಹ ಭಾಸ್ಕರನೇ ನಿತ್ಯವೂ ಜಗತ್ತಿಗೆ ತೋರಿಕೊಡುತ್ತಿದ್ದಾನೆ. ಇದನ್ನು ಅರ್ಥ ಮಾಡಿಕೊ. ಹಾರದಿ ರಕಟ ನರವೇ ನಿಲ್ಲಲಿ, ನರತ್ವವಿದೆ, ಆದರೆ ವಿವೇಕ ಕೇವಲ ಶೂನ್ಯವೇ ಹೌದು. ಕರ್ಣನ ಕುರಿತಾಗಿ ಬಹಳಷ್ಟು ಮಾತುಗಳನ್ನು ನೀನಾಡಿದೆಯಲ್ಲ. ಏನೂ ಇಲ್ಲದೆ ಇದ್ದವನು ಕರ್ಣ, ಅತಿ ಹೀರಪ್ಪ, ಹೀಗೆ ಲೋಕದಿಂದ ತುಚ್ಛೀಕರಿಸಲ್ಪಟ್ಟವನು, ಪ್ರತ್ಯೇಕವಾಗಿರಿಸಲ್ಪಟ್ಟವನು. ಆದರೆ ನೀನು ಹಾಗಲ್ಲ. ನಿನಗೆ ದೊಡ್ಡ ಗುರುಗಳು ಸಿಕ್ಕಿದ್ದಾರೆ, ಬೇಕಾದವರ ಕೊಡುಗೆ ಇದೆ, ಆ ಬಳಿಕ ಹೇಳಿಕೊಳ್ಳುವುದಕ್ಕೆ ವಂಶ ಇದೆ. ಎಲ್ಲವನ್ನು
ಪಡೆದುಕೊಂಡಿರುವೆ. ಹಾ ಈ ಕುರಿತಾಗಿ ಮತ್ಸರವೇನೂ ನನಗಿಲ್ಲ. ಹಾ ಆದರೆ ಹಾ ಏನೂ ಇಲ್ಲದೆ ಇದ್ದಂತಹ ಕರ್ಣ ಹಾ ಸ್ವಯಂ ಸಾಧನೆಯಿಂದ ಹಾ ಬೇಕಾದಷ್ಟನ್ನು ಸಂಪಾದಿಸಿದ್ದೇನೆ. ಹಾಗೆಯೇ ಏನೇನು ಸಂಪಾದನೆಯನ್ನು ಮಾಡಿದ್ದೇನು ಅದನ್ನು ಆಯಾದ ಕಾಲಕ್ಕೆ ವಿನಿಯೋಗಿಸುವಂತಹ ಹೊಣೆಗಾರಿಕೆಯು ನನಗುಂಟು. ಇದನ್ನು ಚೆನ್ನಾಗಿಯೇ ಅರ್ಥ ಮಾಡಿಕೊಂಡು ಅದರ ಮುಖದಲ್ಲಿ ಒಂದು ನೀರು ಇಲ್ಲದಿದ್ರೆ ನಾನು ಈ ನಿರ್ಣಾಯಕವಾದಂತಹ ಕಾಲಘಟ್ಟಕ್ಕೆ ಬಂದು ಅರ್ಜುನ, ನಿನ್ನಲ್ಲಿರುವಂತಹ ಪರಾಕ್ರಮ, ನಿನ್ನಲ್ಲಿರುವಂತಹ ಆಟಾಟೋಪ ಏನಿದೆ ಅದನ್ನು ಈ ಕರ್ಣನ ಮುಂಭಾಗದಲ್ಲಿ ರಣಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಈ ಕದನದಲ್ಲಿ ಕಣ್ಣಾರೆ ಕಂಡಂತಹ ವಿಚಾರವನ್ನು ನಿನ್ನಲ್ಲಿ ಪ್ರಸ್ತಾಪಿಸಬೇಕು ಎನ್ನುವಂತಹ ಹುಮ್ಮಸ್ಸಿನಿಂದ ನಾನು ಮುಂದಾಗಿ ಬಂದೆ. ಕಾರಣ ಇದ್ದೇ ಇದೆ. ಹಾಗಿದ್ದರೆ ರಣಕ್ಷೇತ್ರದಲ್ಲಿ ಕದನದಲ್ಲಿ ಹೊಗಳಬಹುದೇ, ಮಾತನಾಡಿಸಬಹುದೇ ಎನ್ನುವಂತಹ ಜಿಜ್ಞಾಸಾ ಪ್ರಶ್ನೆಗೆ ಉತ್ತರ ಇದ್ದೇ. ಆದರೆ ನಿನ್ನದಂತಹ ದೇಹದಾರ್ಢ್ಯತೆ ಏನು, ನೀನು ಹಿಡಿದಂತಹ ಬಿಲ್ಲಿನ ಯೋಗ್ಯತೆಯಾದರೂ ಏನು, ಆದರೆ ಬತ್ತಳಿಕೆಯಲ್ಲಿರುವಂತಹ ಬಾಣಕಗಳು ಏನಿದು ವಿಶೇಷತೆ, ಇವುಗಳೆಲ್ಲವನ್ನು ಕಂಡಾಗ ಇವುಗಳೆಲ್ಲವನ್ನು ಧರಿಸಿ ಈ ರಣರಂಗದಲ್ಲಿ ನಿನ್ನದಂತಹ ವಿಶೇಷತೆಯನ್ನು ನೋಡಿದ ಮೇಲೆ ನಾನು ಹೊಗಳದೆ ಇದ್ದರೆ ಆದೀತೆ ಕರ್ಣ. ಬಲರೇ ಬಾಬುರೇ ಭಜರೇ ಕರ್ಣ, ಮೆಚ್ಚಿದ್ದೇನೆ ನಾನು. ಏನು ಉತ್ಸಾಹ, ಏನು ಉಲ್ಲಾಸ, ಏನು ಹುರುಪು! ಓಹೋ, ರಿಪುರಕ್ತಪಾನ ದುರೀಣವಾದಂತ ಪವಿತ್ರವಾದಂತ ಶಕ್ತ್ಯಾಯುಧದಿಂದ ಶತ್ರು ವೆಂದೆನಿಸಿ ಅವರ ಕತ್ತನ್ನು ಕತ್ತರಿಸಿ ನೆತ್ತರ ಮಡುವಿನಲ್ಲಿ ಮಿಂದು ತೃಪ್ತರಾಗುವಂತ ಆಶಾಗೋಪುರವನ್ನು ಹೊತ್ತವರಿರ್ತಾರಂತೆ ರಣಕೃತಿಗಳು. ಆದರೆ ಅಂತಹ ಕಲಿತನವನ್ನು ನಿಮ್ಮಲ್ಲಿ ನಾನು ಕಂಡೆ. ಇದೀಗ ರಣರಂಗದಲ್ಲಿ ನಡೆದಂತಹ ಈ ವಿಚಿತ್ರವಾದಂತಹ ದೃಶ್ಯಾವಳಿಗಳನ್ನು ಕಂಡಾಗ ತಿರುರೇ ಬಲರೇ ಬಾಪುರೇ ಮಜ ಕೂತುರೇ ಕರ್ಣ, ಶಹಬಾಸು ಮೆಚ್ಚಿದ್ದೇನೆ. ನಿಶ್ಶಬ್ದವಾಗಿತ್ತು. ಬಾಣಗಳ ದಾಖಲಾಟ ಒಂದೆಡೆಯಲ್ಲಿ, ಸೈನಿಕರ ಯುದ್ಧೋತ್ಸಾಹ ಈ ಮಧ್ಯೆ ಏಕಾಏಕಿ ತಾಟಸ್ಥ್ಯ ಯಾಕೆ ಉಂಟಾಯಿತು ಎನ್ನುವುದರತ್ತ ಗಮನ ಹರಿಸುತ್ತಾ ನಾನಿದ್ದಂತೆ ಪ್ರತ್ಯೇಕವಾದ ಮೃದು ಧ್ವನಿಯೊಂದು ನನ್ನ ಕಿವಿಗೆ ಕೇಳಿಸಿದ್ದಲ್ಲ. ಎಲ್ಲಿಂದ ಎಂದು ನೋಡಿದರೆ ಯಾವನನ್ನೂ ನನ್ನ ವಿರೋಧಿ ಎಂದು ತಿಳಿದೆನು. ಆ ವಿರೋಧಿಯ ರಥದಿಂದಲೇ ಕೇಳಿಸುತ್ತಿರುವಂತಹ ಮಾತು ಭಗವಾನ್ ವಾಸುದೇವ ಕೃಷ್ಣನ ಬಾಯಿಯಿಂದ ಬಂದಂತಹ ಮಾತುಗಳು.
ಧಿರುರೆ ಮಜರೆ ಕೂತು ಮಜರೆ ಕರ್ಣ ಮೆಚ್ಚಿದೆ. ಅಪ್ಪ ಸ್ವಾಮಿ, ಬೆಣ್ಣೆ ತಿಂದ ಬಾಯಿ ನಿನ್ನದು. ತಾಯಿ ಯಶೋಧಾದೇವಿಗೆ ಬಾಯಿ ತೆರೆಯುವುದರ ಮೂಲಕವಾಗಿ ಬ್ರಹ್ಮಾಂಡ ಮಂಡಲವನ್ನು ನೀನು ತೋರಿಕೊಟ್ಟೆ. ಆ ಬಾಯಿಯಿಂದಲೇ ನನ್ನನ್ನು ಹೊಗಳಿದೆಯಾ ಸ್ವಾಮಿ? ಹೊಗಳಿಕೆಗಾಗಿ ಕರ್ಣ ಯಾವ ಕಾರ್ಯವನ್ನೂ ಮಾಡುತ್ತಿಲ್ಲ. ಹೊಗಳಿಕೆಯಿಂದ ಉಬ್ಬುವವರಿರ್ತಾರೆ, ತೆಗಳಿದಾಗ ಕುಗ್ಗುವವರಿರ್ತಾರೆ. ಉಬ್ಬುವುದು, ತಕ್ಕುವುದು, ಕುಗ್ಗುವುದು ನನ್ನ ಜಾಯಮಾನವೇ ಅಲ್ಲ ಸ್ವಾಮಿ. ಭೀಷ್ಮಾಚಾರ್ಯರು ಪ್ರಥಮತಃ ನನ್ನನ್ನು ಅರ್ಧರಥಿಕರ ಸಾಲಿಗೆ ಸೇರಿಸಿದರು. ಇಂದು ಭಗವಾನ್ ವಾಸುದೇವನ ಬಾಯಿಯಿಂದ ಕರ್ಣ ನೀನು ಮಹಾರಥಿ, ಮಹಾರಥಿ ಕರ್ಣ ಹೊಗಳಿದೆ ಅಲ್ಲ ಸ್ವಾಮಿ. ಈ ಹೊಗಳಿಕೆ ನಿಜವಾಗಿಯೂ ನನಗೆ ಧನ್ಯತೆಯನ್ನು ಒದಗಿಸಿದೆ. ಸ್ವಾಮಿ, ಅನುಗ್ರಹ ಮಾಡಬೇಕು, ಅನುಗ್ರಹ ಮಾಡಬೇಕು. ಒಂದು ಯೋಜನಾ ಪ್ರಯತ್ನ ಒಂದು ಬಾಣದಿಂದ ಹಾರಿಸಿದೇನೋ ಸತ್ಯ. ಆದರೆ ನನ್ನ ಸಾರಥಿಯಾದ ಶ್ರೀಹರಿಯಾದ ಶ್ರೀಕೃಷ್ಣ ಪರಮಾತ್ಮ ಆಯಿಂದಲೇ ನೀವು ಮಹಾರಥಿಗ ಕೂತರೆ ಮಧುರೆಯವಿಲ್ಲ ನನ್ನ ಎದುರಲ್ಲೇ ಒಬ್ಬ ವೈದ್ಯನು ಹೊಗಳಿಬಿಟ್ನಲ್ಲ. ಹಾಗಾದ್ರೆ ಅವನ ಮನಸ್ಸಲ್ಲೇ ಅಂತೆ ಅವನು ಹೊಗಳಬೇಕಿದ್ರೆ ನಾನು ತೆಗೆದುಕೊಳ್ಳಬಹುದೆಂಬುದರಲ್ಲಿ ಸಂದೇಹವೇ. ಹಾಗಿದ್ರೆ ನನ್ನ ಪಾಲಿಗೆ ಇಂದು ಯುದ್ಧ ಬೇಕಾ? ಅಲ್ಲ, ಅವನಿಗಿಂತಲೂ ಹೆಚ್ಚಾಗಿ ನಾನು ನನ್ನ ಪ್ರತಿಭೆಯನ್ನು ಅಥವಾ ಪರಾಕ್ರಮವನ್ನು ಯೋಚಿಸಿದಾಗ ವೈರಿಯನ್ನು ನನ್ನ ಎದುರಲ್ಲೇ ಹೊಗಳಿದ ಎಂದಾದ್ರೆ ಅವನ ಎದುರಿಗೆ ನಾನು ಏನೂ ಅಲ್ಲ ಎಂಬುದು ನಿಜವಾಗಿ ಬಂದಾಯ್ತಲ್ಲ. ಹಾಗಾದರೆ ಇಂದು ಯುದ್ಧ ಬೇಡ. ಈಗ ಧನವನ್ನು ಹಿಡಿಯುತ್ತಾನೆ, ಸುಮ್ಮನೆ ಕುಳಿತುಕೊಳ್ತೇನೆ, ನೋಡ